जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयम् दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति श्रीगुरुभ्यो नमः हरिः ओम् ನಿನ್ನೆಯ ಪಾಠದ ಸಂದರ್ಭದಲ್ಲಿ ರಘುಗಣರಾಜನ ಪ್ರಶ್ನೆ, ಆ ಪ್ರಶ್ನೆಗಳಿಗೆ ಮತ್ತು ಜಡಭರತನ ಉತ್ತರ, ಇವುಗಳನ್ನ ನೋಡುವಂತಹ ಸಂದರ್ಭ. ಈಗ ರಘುಗಣರಾಜ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಇಲ್ಲಿ ನೀನ್ ಯಾರು? ಅವಧೂತನ ಚರ್ಯೆಯನ್ನ ನಡೆಸ್ತಾ ಇದ್ದಿ, ಯಾರು ನೀನು? ಸಾಮಾನ್ಯ ಮನುಷ್ಯನಂತೂ ನೀನಲ್ಲ. ಇಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ದಿ ನಿಗೂಢವಾಗಿ. ನೋಡ್ಲಿಕ್ಕೆ ಬ್ರಾಹ್ಮಣರ ವೇಷದಂತಿರುವಂತಹ ಸೂತ್ರಗಳೆಲ್ಲವನ್ನು ಕೂಡ ಕೊರಳಲ್ಲಿ ಧರಿಸಿಕೊಂಡಿದ್ದಿ. ಎಲ್ಲಿಯವನು? ಎಲ್ಲಿಂದ ಬಂದಿದ್ದಿ? ಕಪಿಲ ರೂಪಿಯಾದಂತಹ ಪರಮಾತ್ಮನೇ ನಿನ್ನ ರೂಪದಲ್ಲಿ ಬಂದಿದ್ದಾನೋ ಏನೋ ವಾಪಸ್ಸು ಅಂತ ಅವರನ್ನ ಕೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ರಘುಗಣರಾಜ ಹೇಳುವಂತಹ ಕೆಲವೊಂದಿಷ್ಟು ಮಾತುಗಳು ಅತ್ಯಂತ ಗಮನಾರ್ಹವಾದಂತಹದ್ದು. ನಾವೆಲ್ಲರೂ ಮನಸ್ಸಿನಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕಾದಂತಹದ್ದು. ತುಂಬಾ ಉತ್ತಮವಾದಂತಹ ಮಾತನ್ನ ನಿರೂಪಣೆ ಮಾಡ್ತಾರೆ. ನಾಹಂ ವಿಶಂಕೆ ಸುರರಾಜ ವಜ್ರಾತ್ ನತ್ರ್ಯಕ್ಷಶೂಲಾನ್ ನ ಯಮಸ್ಯ ದಂಡಾತ್ ನಾಗ್ನ್ಯರ್ಕ ಸೋಮಾನಿಲವಿತ್ತಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮ ಕುಲಾವಮಾನಾತ್. ಎಷ್ಟು ಅದ್ಭುತವಾದ ಮಾತನ್ನ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾ ಇರುವಂತಹ ಮಾತು, ನಾಹಂ ವಿಶಂಕೆ ಸುರರಾಜ ವಜ್ರಾತ್. ನನಗೆ ಜಗತ್ತಿನಲ್ಲಿ ಈ ಯಾವ ವಿಷಯಗಳು ಕೂಡ ಭಯವನ್ನು ಹುಟ್ಟಿಸುವಂತಹದ್ದಲ್ಲ. ಯಾವ್ಯಾವುದು? ಸುರರಾಜ ಶಸ್ತ್ರಾತ್. ಸುರರಾಜ ಅಂತಂದ್ರೆ ಇಂದ್ರ. ಇಂದ್ರನ ವಜ್ರಾಯುಧವು ಕೂಡ ಅಷ್ಟಾಗಿ ನನಗೆ ಹೆದರಿಕೆಯನ್ನ ತಂದು ಕೊಡುವಂತಹದ್ದಲ್ಲ ಅದು. ನತ್ರ್ಯಕ್ಷಶೂಲಾತ್ ನ ಯಮಸ್ಯ ದಂಡಾತ್. ರುದ್ರದೇವರ ಶೂಲ ಅಂತಂದು ಹೇಳಿದ್ರೆ ತ್ರಿಶೂಲದಿಂದಲೂ ಕೂಡ ನನಗೆ ಅಷ್ಟಾಗಿ ಹೆದರಿಕೆ ಉಂಟಾಗೋದಿಲ್ಲ. ಯಮನ ಮರಣ ದಂಡದಿಂದಲೂ ಕೂಡ ಅಷ್ಟು ದೊಡ್ಡದಾದಂತಹ ಭಯ ನನಗೆ ಲೋಕದಲ್ಲಿ ಆಗೋದಿಲ್ಲ. ನ ಅಗ್ನಿ ಅರ್ಕ ಸೋಮ ಅನಿಲ ವಿತ್ತಪಾಸ್ತ್ರಾತ್. ಒಂದೊಂದು ಕೂಡ ಪ್ರತ್ಯೇಕವಾದ ಅಸ್ತ್ರಗಳು. ನಾವು ಯುದ್ಧದಲ್ಲಿ ಹೇಳ್ಬೇಕಾದ್ರೆ ಸರ್ಪಾಸ್ತ್ರ, ಗರುಡಾಸ್ತ್ರ, ಅನೇಕ ಅಸ್ತ್ರಗಳನ್ನ ನಿರೂಪಣೆ ಮಾಡಿರ್ತಾರೆ.
ಅಗ್ನಿ ರುದ್ರದೇವರಿಂದ ಅಗ್ನಿಯಿಂದಲಾಗ್ಲಿ, ಅರ್ಕ ಅಂತಂದ್ರೆ ಸೂರ್ಯದೇವರಿಂದಲಾಗ್ಲಿ, ಸೋಮ ಅಂತಂದ್ ಹೇಳಿದ್ರೆ ಚಂದ್ರನಿಂದಲಾಗ್ಲಿ, ಅನಿಲ ಅಂತಂದ್ರೆ ವಾಯುವಿನಿಂದಲಾಗ್ಲಿ, ವಿತ್ತಪ ಅಂತಂದ್ರೆ ಕುಬೇರ, ಇವರ ಯಾವ ಅಸ್ತ್ರಗಳು ನನಗೆ ಅಷ್ಟಾಗಿ ಭಯವನ್ನು ಉಂಟು ಮಾಡೋದಿಲ್ಲ. ನನಗೆ ಬಹಳ ಭಯವನ್ನು ಉಂಟು ಮಾಡೋದು ಯಾವುದು ಗೊತ್ತೋ? ಶಂಕೆ ಭೃಶಂ ಬ್ರಹ್ಮ ಕುಲಾವಮಾನ. ಬ್ರಾಹ್ಮಣರ ಸಮೂಹಕ್ಕೆ ಒಂದು ವೇಳೆ ಅವಮಾನ ಮಾಡಿದೆವು ಅಂತಾದರೆ, ನಾವು ಅವರ ವಿಷಯದಲ್ಲಿ ಅಪರಾಧಿಗಳು ಅಂತಾದರೆ, ಅವರಿಗೆ ಮೋಸವನ್ನ ಮಾಡಿದರೆ, ಅವರಿಗೆ ಅನ್ಯಾಯವನ್ನ ಮಾಡಿದರೆ, ಮುಂದೊಂದು ಹಿಂದೆ ಒಂದು ಅಂತ ಈ ರೀತಿಯಾಗಿ ಮಾತನಾಡಿದರೆ ಅದರಿಂದ ದೊಡ್ಡ ಅಧಃಪಾತ ಉಂಟಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಾಹಂ ವಿಶಂಕೆ ಸುರರಾಜ ವಜ್ರಾತ್. ಇಂದ್ರನ ವಜ್ರಾಯುಧ ಬಹಳ ಬಲಿಷ್ಠವಾದದ್ದು. ದಧೀಚಿ ಮಹರ್ಷಿಗಳ ಸಾವಿರಾರು ವರ್ಷಗಳ ತಪಸ್ಸಿನ ಫಲರೂಪವಾದಂತಹದ್ದು ಆ ವಜ್ರಾಯುಧ. ವೃತ್ರಾಸುರನಂತಹ ಘೋರವಾದ ಲಕ್ಷೋಪಲಕ್ಷ ಸೈನಿಕರಿಂದ ಕೂಡಿಕೊಂಡಂತಹ ಅವನ ಸಮೂಹವನ್ನ ಕ್ಷಣ ಮಾತ್ರದಲ್ಲಿ ನಾಶ ಮಾಡುವಂತಹ ಪ್ರಬಲವಾದಂತಹ ಅಸ್ತ್ರ ಅದು. ಅಂತಹ ಸುರರಾಜ ವಜ್ರಾತ್, ದೇವರಾಜನಾದಂತಹ ಇಂದ್ರನ ಅಸ್ತ್ರದಿಂದ ಅಷ್ಟಾದ ಭಯ ನನಗಿಲ್ಲ. ನ ತ್ರ್ಯಕ್ಷಶೂಲಾತ್. ತ್ರ್ಯಕ್ಷ ಅಂತಂದ್ರೆ 3 ಕಣ್ಣುಗಳುಳ್ಳಂತಹ ರುದ್ರದೇವರು. ರುದ್ರದೇವರ ತ್ರಿಶೂಲಕ್ಕಿರುವಂತಹ ಶಕ್ತಿ ಅಗಾಧವಾದಂತಹದ್ದು. ಇಡೀ ಜಗತ್ತನ್ನ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುವಂತಹ ಶಕ್ತಿ ಇದೆ. ಇಂದ್ರಾದಿ ದೇವತೆಗಳೆಲ್ಲರನ್ನೂ ಕೂಡ ಮರ್ದನ ಮಾಡುವಂತಹ ಶಕ್ತಿ ಆ ರುದ್ರದೇವರ ತ್ರಿಶೂಲಕ್ಕಿದೆ. ಆದರೆ ಆ ತ್ರಿಶೂಲದಿಂದಲೂ ನನಗೆ ಅಷ್ಟಾಗಿ ಭಯವಿಲ್ಲ. ನ ಅಗ್ನಿ ಅರ್ಕ ಸೋಮ ಅನಿಲ ವಿತ್ತಪಾಸ್ತ್ರ. ಅಗ್ನಿದೇವರಾಗ್ಲಿ, ಸೂರ್ಯನಾಗ್ಲಿ, ಸೋಮ ಅಂತಂದು ಹೇಳಿದರೆ ಚಂದ್ರನಾಗ್ಲಿ, ಇವರ ಎಲ್ಲ ದೇವತೆಗಳ ಸಮುದಾಯದಿಂದ ಅಥವಾ ಅವರ ವಿಶೇಷವಾದ ಆಯುಧಗಳು ಅಂತ ಯಾವ್ದಿವೆಯೋ, ವಾಯುವಸ್ತ್ರ ಅಂತಿದೆ. ಎಲ್ಲ ಕಡೆಯಲ್ಲೂ ಕೂಡ ಪ್ರಚಂಡವಾದ ಬಿರುಗಾಳಿಯನ್ನು ಎಬ್ಬಿಸಿಬಿಟ್ರು ಅಂತಾದ್ರೆ ಕಣ್ಣೇ ಕಾಣೋದಿಲ್ಲ. ಗಾಳಿ ನಮ್ಮನ್ನ ಹಾರಿಸಿಕೊಂಡು ಹೋಗಿ ಧೊಪ್ ಅಂತ ಕೆಳಗಡೆಯಲ್ಲಿ ಹಾಕತ್ತೆ. ಅಗ್ನಿಸ್ತ್ರ ನಮ್ಮೆಲ್ಲರನ್ನೂ ಕೂಡ ಸುಟ್ಟು ಬಿಡತ್ತೆ. ಚಂದ್ರ ಅತಿಶಯವಾದ ಶೈತ್ಯವನ್ನ ಉಂಟು ಮಾಡಿ ಮನುಷ್ಯ ಮರಗಟ್ಟುವ ಹಾಗೆ ಮಾಡ್ತಾನೆ. ಕುಬೇರನ ಅಸ್ತ್ರ ನಮ್ಮೆಲ್ಲರನ್ನೂ ಕೂಡ ಸಮೋಹಕ್ಕೆ ಒಳಗಾಗುವಂತೆ ಮಾಡಿಬಿಡತ್ತೆ. ನಮ್ಮೆಲ್ಲರಿಗೆ ಸಮೋಹವನ್ನ ಉಂಟು ಮಾಡಿಬಿಡತ್ತೆ. ಇಂತಹ ಅಮೋಘವಾದಂತಹ ಅಸ್ತ್ರಗಳೆಲ್ಲವೂ ಜಗತ್ತಿನಲ್ಲಿ ಇದ್ರೂ ಕೂಡ ಯಾವ ಅಸ್ತ್ರಗಳಿಂದಲೂ ನನಗೆ ಭಯವಿಲ್ಲ. ಆದರೆ ಬ್ರಾಹ್ಮಣರ ಸಮುದಾಯಕ್ಕೆ ಯಾವುದೋ ಒಬ್ಬ ವ್ಯಕ್ತಿಗೆ ಮಾಡಿದಂತಹ ಅವಮಾನ ಇದೆ ಅಲ್ಲ, ಅದರಿಂದ ಬಹಳವಾಗಿ ಹೆದರ್ತೇನೆ ನಾನು. ಯಾಕೆ ಗೊತ್ತೋ? ಇವ್ರ ಎಲ್ಲರ ಅಸ್ತ್ರ ನಮಗೆ ಈ ಶರೀರದಿಂದ ಪ್ರಾಣದ ವಿಯೋಜನೆಯನ್ನು ಮಾಡಬಹುದು ಅಷ್ಟೇ. ಬಹಳ ಅಂತಂದ್ರೆ ಏನ್ ಮಾಡಬಹುದು? ಇವ್ರ ಎಲ್ಲರ ಅಸ್ತ್ರ ನಮ್ಮ ಶಿರಸ್ಸನ್ನ ತುಂಡರಿಸಿ ಈ ಜೀವನಿಗೆ ಈ ಶರೀರದ ಸಂಪರ್ಕವಾಗದಂತೆ ಮಾಡಬಹುದು. ಆದರೆ ನಮ್ಮ ಪೂರ್ವಕರ್ಮಗಳಿಗೆ ಅನುಗುಣವಾಗಿ ಮತ್ತೊಂದು ಶರೀರಗಳು ಬರ್ತಾನೇ ಇರತ್ತೆ. ಇದರಲ್ಲಿ ಏನು ವ್ಯತ್ಯಾಸವೇ ಇಲ್ಲ. ಮತ್ತೊಂದು ಶರೀರ ಈ ಶರೀರಗಳು ಪ್ರಾಪ್ತಿ ಆಗ್ತಾ ಇರುತ್ತೆ. ಆದರೆ ಬ್ರಹ್ಮ ಕುಲಾವಮಾನ, ಬ್ರಾಹ್ಮಣರ ಸಮುದಾಯವನ್ನು ನಿರಾಕರಣೆ ಮಾಡಿದೆವು ಅಂತಾದ್ರೆ, ಬ್ರಾಹ್ಮಣರು ಅಂತಂದ್ರೆ 3 ಎಳೆ ಜನಿವಾರ ಹಾಕೊಂಡು ಹೆಸರಿಗೆ ಮಾತ್ರ ಬ್ರಾಹ್ಮಣರು ಅಂತ ಕರೆಸಿಕೊಂಡವರಲ್ಲ ಇಲ್ಲಿ ಬಂದಿರೋದು. ಬ್ರಹ್ಮಜ್ಞಾನಿಗಳು ಅಂತ ಯಾರಿದ್ದಾರೋ, ಭಗವಂತನಲ್ಲಿ ಭಕ್ತಿಯನ್ನಿಟ್ಟುಕೊಂಡು ಜೀವನವನ್ನ ನಡೆಸುವಂತಹ ಧೀರರಾದ ವ್ಯಕ್ತಿಗಳು ಅಂತ ಯಾರಿದ್ದಾರೋ ಅವರನ್ನ ಅವಮಾನ ಮಾಡಿದೆವು ಅಂತಾದರೆ
ಈ ಜೀವನಿಗೂ ಪರಮಾತ್ಮನಿಗೂ ಇರುವ ಸಂಪರ್ಕವನ್ನ ಕಳೆದುಕೊಂಡು ಬಿಡ್ತಾನೆ ಜೀವ. ಪರಮಾತ್ಮನಿಗೆ ಬಹಳ ಸಿಟ್ಟು ಬರುವಂತಹ ಸಂದರ್ಭಗಳು ಕೆಲವೊಂದಿಷ್ಟು ಅಂತ ಹೇಳ್ತಾರೆ. ನವವಿಧ ಭಕ್ತಿ ಮತ್ತು ನವವಿಧ ದ್ವೇಷಗಳನ್ನ ಅನೇಕ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಹೇಳಿದ್ದಾರೆ. ಪರಮಾತ್ಮನ ದ್ವೇಷ ಪರಮಾತ್ಮನಿಗೆ ಬಹಳ ಕೋಪವನ್ನು ತಂದುಕೊಡುತ್ತೆ. ಪರಮಾತ್ಮನ ದ್ವೇಷ ಅಂದ್ರೆ ಏನು? ಕೃಷ್ಣ ಎದುರುಗಡೆಯಲ್ಲಿ ನಿಂತ ಕೃಷ್ಣನಿಗೆ ಹೋಗಿ ಅವಮಾನ ಮಾಡೋದೇನಿದೆ ಅಲ್ಲ, ಇದು ಒಂದೇ ಕೃಷ್ಣನ ದ್ವೇಷ ಅಲ್ಲ. ರಾಜನ ದ್ವೇಷ ಅಂತಂದ್ರೆ ರಾಜನಿಗೆ ಹೋಗಿ ತಪ್ಪಾಗಿ ಮಾತನಾಡೋದು, ರಾಜನ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡೋದು, ಇದು ಇಷ್ಟೇ ಅಲ್ಲ. ರಾಜನ ಮಗನಿಗೆ ಅಥವಾ ರಾಜನಿಗೆ ಅತ್ಯಂತ ಪ್ರೀತಿಪಾತ್ರನಾದಂತಹ ವ್ಯಕ್ತಿಗೆ ಏನಾದ್ರೂ ಮಾತನಾಡಿದರೂ ಕೂಡ ಅದು ರಾಜನಿಗೇ ಮಾಡಿದಂತಹ ಅವಮಾನವಾಗತ್ತೆ. ಆವಾಗ್ಲೂ ರಾಜನಿಗೆ ಬಹಳ ಕೋಪ ಬರುತ್ತೆ. ಅಂತಿಂತಹ ಕೋಪ ಅಲ್ಲ, ಬಹಳ ಕೋಪ ಬರುತ್ತೆ. ಹಾಗೆಯೇ ಬ್ರಹ್ಮಜ್ಞಾನಿಗಳು ಭಗವಂತನ ಭಕ್ತರು. ಬ್ರಹ್ಮನಿಗೆ, ಪರಮಾತ್ಮನಿಗೆ ಜ್ಞಾನೀ ತ್ವಾತ್ಮೈವ ಮೇಮತಂ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂತಹದ್ದು. ಎಲ್ಲರೂ ನನ್ನ ಅಧೀನದಲ್ಲಿದ್ದಾರೆ, ನಾನು ಬ್ರಾಹ್ಮಣರ ಅಧೀನ. ಬ್ರಾಹ್ಮಣರ ಅಧೀನ ಅಂತಂದ್ರೆ ನೀನ್ ಹಿಂದೆ ತಾನೇ ಗಮನಿಸಿದ್ದೇವೆ. ನಾಭಿರಾಜ ದೊಡ್ಡ ತಪಸ್ಸನ್ನು ಮಾಡಿದ. ತಪಸ್ಸನ್ನು ಮಾಡಿ ಯಜ್ಞ ಯಾಗಾದಿಗಳನ್ನ ಬ್ರಾಹ್ಮಣರ ಮುಖಾಂತರವಾಗಿ ಮಾಡಿಸಿ, ಬ್ರಾಹ್ಮಣರ ಮುಖಾಂತರವಾಗಿ ಪರಮಾತ್ಮ, ನಾವು ಇವನಿಗೆಲ್ಲ ವರವನ್ನು ಕೊಟ್ಟು ಬಿಟ್ಟಿದ್ದೇವೆ, ಮಾತನ್ನು ಕೊಟ್ಟಿದ್ದೇವೆ. ನಿನ್ನಂತಹ ಮಗ, ಪರಮಾತ್ಮನಂತಹ ಮಗ, ನಿನ್ನಂತಹ ಮಗ ನಾಭಿರಾಜನಿಗೆ ಹುಟ್ಟುತ್ತಾನೆ, ಹುಟ್ಟುವಂತೆ ಮಾಡ್ತೇವೆ ಅಂತ ಅವನಿಗೆ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇವೆ. ನಮ್ಮ ಮಾತನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನಿನ್ನಲ್ಲಿದೆ ಅಂತ ಬ್ರಾಹ್ಮಣರು ಹೇಳಿದಾಗ, ನೀವು ಹೇಳಿದ್ದೀರಿ ಅಂತಾದ್ರೆ ಮೊಲಕ್ಕೆ ಕೊಂಬನ್ನಾದ್ರೂ ತಂದು ಇಟ್ಟುತ್ತೇನೆ, ಆದ್ರೆ ನನಗೆ ಸಮಾನನಾದಂತಹ ಒಬ್ಬ ವ್ಯಕ್ತಿ ಮತ್ತೊಬ್ಬ ಜಗತ್ತಿನಲ್ಲಿ ಇಲ್ಲ. ಆದ್ರೆ ನಿಮಗೆ ಆಸೆ ಇದೆ, ನೀವು ಮಾತನ್ನು ಕೊಟ್ಟಾಗಿದೆ, ನನ್ನಂತಹ ಮಗ ಹುಡ್ತಾನೆ ಅಂತ. ಹಾಗಾದ್ರೆ ನನ್ನಂತಹವನು ನಾನು ಒಬ್ಬನೇ ಅಸದೃಶ, ನನಗೆ ಸದೃಶನಾದ ಮತ್ತೊಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲ. ಹಾಗಾದ್ರೆ ನನ್ನಂತಹವನು ಹುಟ್ಟಬೇಕು ಅಂತಂದ್ರೆ ನಾನೇ ಹುಟ್ಟಬೇಕು. ನೀವು ಮಾತನ್ನು ಕೊಟ್ಟಿದ್ದೀರಿ, ನಿಮ್ಮ ಮಾತನ್ನು ಉಳಿಸ್ಲಿಕ್ಕೋಸ್ಕರವಾಗಿ ನಾನು ವಾಪಸ್ಸು ಇವನ ಮಗನಾಗಿ ಹುಡ್ತೇನೆ ಅಂತ ಋಷಭ ರೂಪಿಯಾಗಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ಅವನ ಮಗನಾಗಿಯೇ ಜಡಭರತ ಬಂದ, ಅವನೇ ಈಗ ಭರತರಾಜನಾಗಿ ಹುಟ್ಟಿದ್ದಾನೆ, ಅವನೇ ಈಗ ಜಡಭರತನಾಗಿ ಬಂದಿದ್ದಾನೆ. ಅಷ್ಟೇ ಅಲ್ಲ, ನಾವು ದುರ್ವಾಸರ ಕಥೆಯನ್ನು ಕೇಳ್ತೇವೆ. ದುರ್ವಾಸ ಋಷಿಗಳು ರುದ್ರದೇವರ ಅಂಶವೇ, ಸಾಕ್ಷಾತ್ತಾಗಿ ರುದ್ರದೇವರ ಅಂಶವೇ. ಮುಂದೆ ಬರತ್ತದು. ಅಂಬರೀಷ ರಾಜನ ಕಥೆಯನ್ನು ನಾವು ಕೇಳಿರ್ತೇವೆ. ಉಪವಾಸವನ್ನು ಮಾಡಿರ್ತಾನೆ. ರುದ್ರದೇವರು ಭಗವದ್ ಭಕ್ತರ ಸಾಮರ್ಥ್ಯ ಏನು ಅಂತ ತಿಳಿಸಿಕೊಡ್ಬೇಕು. ನಾವು ಈ ಕಥೆಯಲ್ಲಿ ರುದ್ರದೇವರ, ದುರ್ವಾಸ ಋಷಿಗಳು ಅಯ್ಯೋ ಅವ್ರು ಓಡ್ ಹೋಗ್ಬಿಟ್ರು ಅದಲ್ಲ. ಕೆಲವೊಮ್ಮೆ ದೇವತೆಗಳು ನಾಟಕ ಮಾಡಿ ತಮ್ಮ ಭಗವಂತನ ಭಕ್ತರ ಮಹತ್ವವನ್ನು ತಿಳಿಸಿಕೊಡ್ತಾರೆ. ಆ ಸಂದರ್ಭ ಅಂಬರೀಷ ರಾಜ ಏಕಾದಶಿ ಉಪವಾಸವನ್ನ ಮಾಡಿರ್ತಾನೆ. ಕಾರ್ತೀಕ ಶುದ್ಧ ಅಂದ್ರೆ ನಾವು ಯಾವ ಚಾತುರ್ಮಾಸ್ಯ ವ್ರತ ಸಮಾಪ್ತಿ ಆಗತ್ತೋ ಆ ಸಂದರ್ಭದಲ್ಲಿ ಕಾರ್ತೀಕ ದ್ವಾದಶಿ ಎಂದು ಪಾರಣೆಗೆ ಅಂತ ಬರಬೇಕು. ಆ ಸಂದರ್ಭದಲ್ಲಿ ದುರ್ವಾಸ ಋಷಿಗಳು ಬರ್ತಾ ಇದ್ದಾರೆ. ಏಕಾದಶಿ ದಿವಸ ನಿರಾಹಾರವಾಗಿ ಉಪವಾಸವನ್ನು ಮಾಡಬೇಕು. ಅದು ಎಷ್ಟು ಮಹತ್ವವೋ ಅಷ್ಟೇ ಮಹತ್ವ ದ್ವಾದಶಿಯ ದಿವಸ ಪಾರಣೆಯ ಸಂದರ್ಭದಲ್ಲಿ, ಅಂದ್ರೆ ಬೆಳಿಗ್ಗೆ ಆಯಾಯ ಪಾರಣೆಯ ಸಂದರ್ಭ ಏನು ಅಂತ ಪಂಚಾಂಗದಲ್ಲಿ ಹಾಕಿರ್ತಾರೆ, ಉಲ್ಲೇಖ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಊಟವನ್ನು ಮಾಡಬೇಕು. ದ್ವಾದಶಿ ದಿವಸ ಸಾಧನ ದ್ವಾದಶಿ ಅಂತಿರತ್ತೆ. ಸಾಧನ ದ್ವಾದಶಿಯ ದಿವಸ ಸೂರ್ಯೋದಯ ಆಗಿ ಒಂದು 10-15 ನಿಮಿಷಗಳ ಕಾಲ ಮಾತ್ರ ಅವಕಾಶ ಇರುತ್ತೆ. ಅಷ್ಟರೊಳಗಡೆಯಲ್ಲಿ ಪಾರಣೆ ಮಾಡಿಬಿಡ್ಬೇಕು. ತಡವಾಯಿತು ಅಂತಂದ್ರೆ ವ್ರತ ಲೋಪವಾದ ಹಾಗೆ ಅಂತ ಹೇಳ್ತಾರೆ. ಅಂತಹ ದ್ವಾದಶಿಯ ದಿವಸ ದುರ್ವಾಸ ಋಷಿಗಳು ಬಂದಿದ್ದಾರೆ. ಈ ಕಥೆ ಎಲ್ಲ ವಿಸ್ತಾರವಾಗಿ ಮುಂದೆ ಬರುತ್ತೆ, ಸಂಕ್ಷಿಪ್ತವಾಗಿ ನಾನು ಹೇಳಿರ್ತೇನೆ. ಅವರು ನಾನು ಆನ್ಹಿಕಾದಿಗಳನ್ನು ಮಾಡ್ಕೊಂಡ್ ಬರ್ತೇನೆ ಪಾರಣೆಗೆ ಅಂತ ಹೇಳಿ ಹೋಗಿರ್ತಾರೆ. ಬರೋದ್ರಲ್ಲಿ ತಡ ಆಗಿ ಹೋಗಿರತ್ತೆ. ರಾಜನಿಗೆ ಧರ್ಮ ಸಂಕಟ. ಈ ಕಡೆ ಋಷಿಗಳನ್ನ ಬಿಟ್ಟು ನಾನು ಪಾರಣೆಯನ್ನು ಮಾಡತಕ್ಕದ್ದಲ್ಲ, ಆದ್ರೆ ದ್ವಾದಶಿಯ ಸಮಯ ಮೀರಬಾರದು. ಅದಕ್ಕೋಸ್ಕರ ಏನ್ ಮಾಡ್ದ ಅಂತಂದ್ರೆ ಜಲಪಾರಣವನ್ನು ಮಾಡ್ದ. ಒಂದು ಚಿಕ್ಕ ಲೋಟದಲ್ಲಿ 1-2 ಬಟ್ಟಲಷ್ಟು ಚಿಕ್ಕ ಬಟ್ಟಲಲ್ಲಿ
ನೀರನ್ನ ಕುಡ್ದ. ಯಾಕೆ ಅಂತಂದ್ರೆ ಅಶಿತಾ ನಶಿತಾವಾಪಿ ಆಪೋ ವಿದ್ವದ್ಭಿರೀರಿತಃ. ಸ್ವಲ್ಪ ನೀರನ್ನು ಕುಡಿದ್ರೆ ಪಾರಣೆ ಮಾಡಿದಂತೆಯೂ ಇರತ್ತೆ, ಉಪವಾಸವಿದ್ದಂತೆಯೂ ಇರತ್ತೆ. ಅಶಿತ ಅನಶಿತ, ಊಟ ಮಾಡಿದ ಹಾಗೆಯೂ ಇದೆ, ಊಟ ಮಾಡದಂತೆಯೂ ಇದೆ. ದೂರ್ವಾಸ ಋಷಿಗಳನ್ನು ಬಿಟ್ಟು ಊಟವನ್ನ ಮಾಡಿದ ಹಾಗಾಗ್ಲಿಲ್ಲ. ಯಾಕೆಂದ್ರೆ ಬರೀ ನೀರನ್ನು ಅಷ್ಟೇ ಕುಡಿದಿದ್ದಾನೆ. ಪಾರಣೆ ಅಂದ್ರೆ ಊಟವನ್ನು ಕುತ್ಕೊಂಡು ಪುಷ್ಕಳವಾಗಿ ಭೋಜನವನ್ನು ಮಾಡ್ಲಿಲ್ಲ. ಹಾಗೆ ಅಂತ ಪಾರಣೆಯ ಸಮಯವನ್ನು ಮೀರ್ಲಿಲ್ಲ. ಯಾಕೆಂದ್ರೆ ಪಾರಣೆಯ ಸಮಯಕ್ಕೆ ಸರಿಯಾಗಿ ಸ್ವಲ್ಪ ನೀರನ್ನು ಕುಡಿದಿದ್ದಾನೆ. ದೂರ್ವಾಸ ಋಷಿಗಳು ಬರ್ತಾ ಇದ್ದಾರೆ, ನನ್ನನ್ನು ಬಿಟ್ಟು ನೀನು ಪಾರಣೆಯನ್ನು ಮುಗಿಸ್ಬಿಟ್ಟಿದ್ದೀಯ ಅಂತ ಅಷ್ಟಕ್ಕೆ ಕೋಪಗೊಂಡು ಜಟೆಯಿಂದಾಗಿ ಒಂದೆರಡು ಕೂದಲುಗಳನ್ನು ಕಿತ್ತು ಅದರಿಂದ ಬ್ರಹ್ಮ ರಾಕ್ಷಸನನ್ನ ಸೃಷ್ಟಿ ಮಾಡಿ, ಈ ರಾಜ ನನ್ನನ್ನ ಮೀರಿ ದ್ವಾದಶಿಯ ಪಾರಣೆಯನ್ನು ಮಾಡಿದ್ದಾನೆ ಅಂತ ಹೇಳಿ ಇವನನ್ನ ಸಂಹಾರ ಮಾಡು ಅಂತ ಬಿಡ್ತಾ ಇದ್ದಾರೆ. ಆ ರಾಜ ಎಂತಹ ನಿಷ್ಠನಾಗಿದ್ದ ಅಂತಂದ್ರೆ ಆ ರಾಜನ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಏಕಾದಶಿಯ ಉಪವಾಸವನ್ನು ಮಾಡ್ತಾ ಇದ್ರು. ಅದಕ್ಕೆ ಪರಮಾತ್ಮ ಸಾಕ್ಷಾತ್ತಾಗಿ ತನ್ನ ಚಕ್ರವನ್ನ ಈ ರಾಜ್ಯ ಮತ್ತು ರಾಜನ ಪ್ರಜೆಗಳು ಇವರ ರಕ್ಷಣೆಗೆ ಅಂತ ನಿಯಮನ ಮಾಡಿಬಿಟ್ಟಿದ್ದ ಪರಮಾತ್ಮ ತನ್ನ ಚಕ್ರವನ್ನೇ. ಆ ಚಕ್ರ ಬಂದು ಈ ರಾಕ್ಷಸರನ್ನ ಕೊಂದು ಬಿಡ್ತು. ದೂರ್ವಾಸ ಋಷಿಗಳನ್ನ ಅಟ್ಟಿಸಿಕೊಂಡು ಬರ್ತಾ ಇದೆ. ಅವ್ರು ಮೂರೂ ಲೋಕಗಳಿಗೆ ಹೋದ್ರು. ರುದ್ರದೇವರ ಬಳಿಯಲ್ಲಿ ಇದೆಲ್ಲ ನಾಟಕ ಇದು. ವಸ್ತುತಸ್ತು ಅಂಬರೀಷ ರಾಜನಿಗಿಂತ ದೂರ್ವಾಸ ಋಷಿಗಳು ಬಹಳ ಶ್ರೇಷ್ಠರು. ಅವರ ಕೋಟಿಯ ಒಂದು ಅಂಶವೂ ಕೂಡ ಅಂಬರೀಷ ರಾಜನಲ್ಲ. ಆದರೆ ಭಗವಂತನ ಭಕ್ತರ ಈ ಮಹತ್ವವನ್ನು ತಿಳಿಸ್ಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. 3 ಲೋಕಗಳಿಗೂ ಸಂಚಾರ ಮಾಡ್ತಾ ಇದ್ದಾರೆ. ಪರಮಾತ್ಮನ ಬಳಿಯಲ್ಲಿ ಹೋಗಿ ಕೇಳಿದ್ರು, ಪರಮಾತ್ಮ ನಿನ್ನ ಚಕ್ರ ನನ್ನನ್ನು ಬಂದು ಅಟ್ಟಿಸಿಕೊಂಡು ಬರ್ತಾ ಇದೆ, ಇದನ್ನ ನಿಲ್ಲಿಸಪ್ಪ. ಆಗೋದಿಲ್ಲ, ನಾನು ಭಕ್ತರ ಪರಾಧೀನ, ನಿನ್ನ ಉಳಿಸೋದು ಅಂತಾದ್ರೆ ಅಂಬರೀಷ ರಾಜ ಉಳಿಸಬಹುದಷ್ಟೇ, ಅವನ ಬಳಿಯಲ್ಲಿ ಹೋಗು ಅಂತ ಹೇಳ್ತಾರೆ. ವಾಪಸ್ ಬಂದು ಅಂಬರೀಷ ರಾಜನಲ್ಲಿ ತಪ್ಪಾಯ್ತು ಕ್ಷಮಿಸು ಅಂತ ಕೇಳಿದಾಗ, ತಮ್ಮಂತಹ ಮಹಾತ್ಮರು ಕ್ಷಮಿಸು ಅಂತ ಕೇಳಬಾರದು ಅಂತ ಹೇಳಿ ವಾಪಸ್ ಅವ್ರಿಗೆ ಪಾರಣೆಯನ್ನ ಮಾಡಿಸಿ ತಾನು ಕೂಡ ಪಾರಣೆಯನ್ನು ಮಾಡ್ತಾನೆ. ಇಷ್ಟರಲ್ಲಿ 1 ವರ್ಷ ಆಗಿರುತ್ತೆ. 1 ವರ್ಷಗಳ ಕಾಲ ಅವ್ರಿಗೆ ಪಾರಣೆ ಮಾಡಿಸೋವರೆಗೂ ಇವನು ಊಟ ಮಾಡೋದಿಲ್ಲ ಅಂತ 1 ವರ್ಷಗಳ ಕಾಲ ಉಪವಾಸವನ್ನ ಅಂಬರೀಷ ರಾಜ ಮಾಡಿರ್ತಾನೆ. ಅದೆಲ್ಲ ಬೇರೆ ಕಥೆ, ಅದು ಆಮೇಲೆ ನೋಡೋಣ. ಅಂದ್ರೆ ಪರಮಾತ್ಮನ ಭಕ್ತರು ಅಂತ ಯಾರಿದ್ದಾರೋ ಅವರಿಗೆ ಅನ್ಯಾಯವನ್ನು ಮಾಡಬೇಕು ಅಂತ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಬಯಸಿದ ಅಂತಾದ್ರೆ ಅವ್ರಿಗೆ ಆಗುವ ಅನರ್ಥ ಏನು ಅಂತ ಈ ಅನೇಕ ಕಥೆಗಳಿಂದ ನಾವು ತಿಳಿಬಹುದು. ಅವರ ರಕ್ಷಣೆಗೋಸ್ಕರ ಇಲ್ಲಿ ಬ್ರಾಹ್ಮಣ ಅಂತಂದ್ರೆ ಕ್ಷತ್ರಿಯನಾದಂತಹ ರಾಜನಾದಂತಹ ಅಂಬರೀಷನ ಆದ. ಬ್ರಾಹ್ಮಣ ಅನ್ನೋದಕ್ಕೆ ಬ್ರಹ್ಮಜ್ಞಾನಿಗಳು ಅಂತ ಅರ್ಥ. ಅಂತಹವರ ರಕ್ಷಣೆಗೋಸ್ಕರವಾಗಿ ಪರಮಾತ್ಮ ಏನನ್ನು ಬೇಕಾದ್ರೂ ಸಹಿಸ್ತಾನೆ. ಅವರಿಗೆ ಅಪಮಾನವಾಯಿತು ಅಂತಂದ್ರೆ ಸಹಿಸಲಾರ. ನೀನು ಬ್ರಾಹ್ಮಣ, ಮಹಾಜ್ಞಾನಿಯ ಹಾಗೆ ಉಪದೇಶವನ್ನು ಕೊಡ್ತಾ ಇದ್ದಿ, ರಹುಗಣ ರಾಜ ಹೇಳ್ತಾ ಇದ್ದಾನೆ. ಹಾಗಾಗಿ ನಿನ್ನನ್ನು ನಾನು ನನ್ನ ಪಲ್ಲಕ್ಕಿಯನ್ನು ಹೊತ್ತುವಂತೆ ಮಾಡಿ ಅವಮಾನ ಮಾಡಿದ್ದೇನೆ. ನಿನಗೆ ಒಂದು ವೇಳೆ ಕೋಪ ಬಂತು ಅಂತಾದ್ರೆ ನಾನು ಉಳಿಲಿಕ್ಕೆ ಸಾಧ್ಯವಿಲ್ಲ. ನನಗೆ ಪರಮಾತ್ಮನ ಸಂಯೋಗವೆಂಬಂತಹ ಕೊಂಡಿಯನ್ನ ಕಳಚಿ ಹಾಕ್ಬಿಡ್ತೀರಿ ನೀವು. ನಿಮ್ಮ ಸ್ವಲ್ಪ ಕೋಪವೂ ಕೂಡ ಭಗವಂತನ ಸಾಂಗತ್ಯವನ್ನು ನಮಗೆ ದೂರ ಮಾಡಿಬಿಡತ್ತೆ. ಉಳಿದವರ ಎಲ್ಲರ ಅಸ್ತ್ರ ಈ ಶರೀರಕ್ಕೂ ಜೀವನಿಗೂ ಇರುವ ಸಂಪರ್ಕವನ್ನಷ್ಟೇ ವಿಯೋಗ ಮಾಡಿದರೆ, ನಿಮಗೂ ಮತ್ತು ನಮ್ಮ ಜೊತೆಯಲ್ಲೂ ಒಂದು ವೇಳೆ ವೈರ ಉಂಟಾಯಿತು ಅಂತಾದ್ರೆ, ಬ್ರಹ್ಮಜ್ಞಾನಿಗಳ ಜೊತೆಯಲ್ಲಿ ಉಂಟಾದಂತಹ ವೈರ ಅದು ಸಾಕ್ಷಾತ್ತಾಗಿ ನಮ್ಮ ಅವನತಿಗೆ ಕಾರಣವಾಗತ್ತೆ. ಹಾಗಾಗಿ ದಯಮಾಡಿ ತಮ್ಮಲ್ಲಿ ಅಪರಾಧ ಮಾಡಿದ್ದೇನೆ, ಕ್ಷಮಿಸ್ಬೇಕು ಅಂತ ಹೇಳ್ತಾ ಇದ್ದ. ನಾಹಂ ವಿಶಂಕೆ ಸುರರಾಜ ವಜ್ರಾತ್ ನ ತ್ರ್ಯಕ್ಷಶೂಲಾತ್ ನ ಯಮಸ್ಯ ದಂಡಾತ್ ನಾಗ್ನ್ಯರ್ಕ ಸೋಮಾನಿಲ ವಿತ್ತಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮ ಕುಲಾವಮಾನಾತ್. ಬ್ರಾಹ್ಮಣರ ಕುಲದ ಅವಮಾನದಿಂದ ಬಹಳ ಹೆದರ್ಕೊಳ್ತೇನೆ, ಹಾಗಾಗಿ ದಯಮಾಡಿ ನನ್ನಲ್ಲಿ ಕೋಪಗೊಳ್ಳಬೇಡಿ. ಅದರಿಂದ ನಾನು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ. ನಿಮ್ಮ ಸ್ವಭಾವ ಏನು ಅಂತ. ಯಾಕೆ ಅಂತಂದ್ರೆ ಪಂಡಿತರು ಅಂತಂದು ಹೇಳಿದ್ರೆ ಇಷ್ಟು ದಪ್ಪದ ಅಂಚಿನ ಪಂಚೆಯನ್ನು ಉಟ್ಟುಕೊಂಡು, ಜರತಾರಿ ಶಾಲನ್ನು ಹಾಕಿಕೊಂಡು, ಢಾಳಾಗಿ ಗೋಪಿಚಂದನ ಮುಂತಾದಂತಹ ಅಲಂಕಾರಗಳನ್ನ ಭಸ್ಮಾದಿ ಧಾರಣೆಗಳನ್ನ ಮಾಡಿಕೊಂಡು, ರುದ್ರಾಕ್ಷಿಯನ್ನು ತುಳಸಿ ಮಾಲೆಯನ್ನು ಕೊರಳಲ್ಲಿ ಧರಿಸಿಕೊಂಡು, ಬಂಗಾರದ ಚೈನಗಳನ್ನು ಹಾಕಿಕೊಂಡು ತುಂಬಾ ಟಿವಿಯಿಂದ 4-6 ಜನ ಶಿಷ್ಯಂದಿರ ಜೊತೆಯಲ್ಲಿ ನಡೀತಾ ಇರ್ತಾರೆ. ಅದು ಅವರಿಗೆ ಶೋಭೆ ಅದು. ಆದರೆ ಬ್ರಹ್ಮಜ್ಞಾನಿಗಳಾದಂತಹ ನೀವು ನಿಮ್ಮ ಜ್ಞಾನದ ಪ್ರಭಾವವನ್ನು ಹೊರಗಡೆ ತೋರಿಸ್ಕೊಳ್ತಾನೆ ಇಲ್ಲ.
ನೀವು ಆ ರೀತಿಯಾಗಿ ಬಂದಿದ್ದೀರಿ ಅಂದ್ರೆ ಯಾವ್ದೋ ದೊಡ್ಡ ಗುರುಗಳು ಬರ್ತಾ ಇದ್ದಾರೆ ಅಂತ ನಿಲ್ಲಿಸಿ ತಮಗೆ ಉಪದೇಶವನ್ನ ಕೇಳುವಂತಹ ಪ್ರವೃತ್ತಿಯನ್ನು ನಾನು ಮಾಡ್ತಾ ಇದ್ದೆ. ತಮ್ಮ ಬಳಿಯಲ್ಲಿ ಉಪದೇಶವನ್ನು ಕೇಳ್ತಾ ಇದ್ದೆ. ಆದ್ರೆ ನೀವು ನೋಡಿದರೆ ಹುಚ್ಚರ ಹಾಗೆ ಸರ್ವಸಂಗ ಪರಿತ್ಯಾಗ ಮಾಡಿ ನೀವು ಸಂಚಾರ ಮಾಡ್ತಾ ಇದ್ದೀರಿ. ನೀವೆಲ್ಲ ಅಪೂರ್ವವಾದ ಶಾಸ್ತ್ರದ ಪ್ರಮೇಯಗಳನ್ನ ಹೇಳ್ತಾ ಇದ್ದೀರಿ. ಆದರೆ ನನಗೆ ನೀವು ಹೇಳಿದಂತಹ ಮಾತು ಬಹಳ ಗುಹ್ಯವಾಗಿ ಅನ್ನಿಸಿದೆ. ಪೂರ್ತಿಯಾಗಿ ನನ್ನ ಬುದ್ಧಿಯಲ್ಲಿ ಆ ಮಾತುಗಳು ಏರ್ತಾ ಇಲ್ಲ, ತಿಳಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನನಗದು. ನಾನು ಈ ಬದಿಯಿಂದ ಯಾಕೆ ಹೋಗ್ತಾ ಇದ್ದೆ ಅಂತ ನಿಮ್ಗೆ ತಿಳಿಸ್ಬಿಡುತ್ತೇನೆ. ಈ ಕಡೆಯಿಂದ ಹೋದರೆ ಕಪಿಲ ಋಷಿಗಳ ಆಶ್ರಮ ಬರುತ್ತೆ. ಆ ಆಶ್ರಮಕ್ಕೆ ಹೋಗಿ ನನಗೆ ಅನೇಕ ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ನೀವು ಸಿಕ್ಕಿದ್ದೀರಿ. ನನ್ನ ಪ್ರಶ್ನೆ ಇದ್ದಿದ್ದಿಷ್ಟೇ, ನಾವು ಈ ಸಂಸಾರದಲ್ಲಿ ಬಿದ್ದು ಒದ್ದಾಡಿ ಮುಳುಗಾಡಿ ಎಲ್ಲ ಕಡೆಯಲ್ಲಿ ಈಜಾಡ್ತಾ ಇದ್ದೇವೆ. ಘೋರವಾದಂತಹ ಸಂಸಾರದ ತಾಪತ್ರಯವೆಂಬಂತಹ ಕಡಲಿನಲ್ಲಿ ಬಿದ್ದು ಒದ್ದಾಡಿ ಇವತ್ತು ಒಂದು ಕ್ಷಣದಲ್ಲಿ ಸುಖವಾಗಿದ್ದೇವೆ ಅಂತಾದ್ರೆ ನಾಳೆಯೇ ಯೋಚನೆ ಬರುತ್ತೆ. ನಾಳೆ ಒಂದು ಕ್ಷಣದಲ್ಲಿ ಸುಖವಾಗಿರುವಾಗ ಹಿಂದೆ ಇಷ್ಟು ಕಷ್ಟವನ್ನ ಅನುಭವಿಸಿ ಬಿಟ್ಟಿದ್ದೆ, ಅಯ್ಯೋ ಎಷ್ಟು ಕಷ್ಟವನ್ನ ಅನುಭವಿಸಿದ್ದೆ, ಈಗಿನವರು ಯಾವ ಕಷ್ಟಗಳು ಇಲ್ಲ ಅಂತ ಹಿಂದೆ ಆದದ್ದನ್ನ ಯೋಚನೆ ಮಾಡಿಕೊಂಡು ಬದುಕ್ತಾ ಇರ್ತೇವೆ. ಹಾಗಾದ್ರೆ ನಮ್ಮ ಜೀವನ ಒಂದೋ ಭೂತವನ್ನ ಅವಲಂಬಿಸಿಕೊಂಡಿರತ್ತೆ ಅಥವಾ ಭವಿಷ್ಯದ ಯೋಚನೆಯಲ್ಲಿಯೇ ನಮ್ಮ ಜೀವನ ಕಳೆದು ಹೋಗ್ಬಿಡತ್ತೆ. ವರ್ತಮಾನ ಕಾಲದಲ್ಲಿ ನಮಗೆ ರಕ್ಷಕರಾಗಿ ಯಾರಿದ್ದಾರೆ ಅಂತ ತಿಳಿದುಕೊಂಡು ನಾವು ಜೀವನವನ್ನು ನಡೆಸಬೇಕು. ನನಗೆ ಸಂಸಾರದಲ್ಲಿ ರಕ್ಷಕರಾದವರು ಯಾರು ಅನ್ನುವಂತಹ ಯೋಚನೆ ಬಹಳವಾಗಿ ಕಾಡ್ತಾ ಇದೆ. ಯಾರನ್ನ ರಕ್ಷಕ ಅಂತ ತಿಳಿಲಿ ನಾನು. ಹೆತ್ತಂತಹ ತಾಯಿಯೂ ಕೂಡ ಕೆಲವು ದಿವಸಗಳವರೆಗೂ ಮಾತ್ರ, ಗುರುಕುಲ ವಾಸದವರೆಗೂ ಅವಳ ಜೋಪಾನ ನಮಗಿರತ್ತೆ. ತಂದೆ ಮೀಸೆ ಬೆಳೆಯುವವರೆಗೂ ಅವನ ರಕ್ಷಣೆಯಲ್ಲಿ ಇರ್ತೇವೆ. ನಂತರದಲ್ಲಿ ಮತ್ತೊಬ್ರು ಬರ್ತಾರೆ, ಇನ್ನೊಬ್ರು ಬರ್ತಾರೆ. ಶಾಶ್ವತವಾಗಿ ನಮಗೆ ರಕ್ಷಕನಾಗಿರುವಂತಹ ವ್ಯಕ್ತಿ ಯಾರು? ಸ್ತ್ರೀಯರಿಗೂ ಕೂಡ ಮನು ಒಂದು ಮಾತನ್ನು ಹೇಳಿದ್ದಾನೆ, ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ಪುತ್ರ ರಕ್ಷಂತಿ ವಾರ್ಧಕ್ಯೆ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ. ಸ್ತ್ರೀಯರಿಗೆ ತಂದೆ ಬಾಲ್ಯದಲ್ಲಿ ರಕ್ಷಕನಾಗಿ ಇರ್ತಾನೆ, ಅಥವಾ ಯೌವನವ ಅವಸ್ಥೆ ಬಂದಾಗ ಅವಳ ಗಂಡ ರಕ್ಷಕನಾಗಿ ಇರ್ತಾನೆ. ವಾರ್ಧಕ್ಯ ಅವಸ್ಥೆಯಲ್ಲಿ ಅವರ ಮಕ್ಕಳು ರಕ್ಷಕರಾಗಿ ಇರ್ತಾರೆ. ಹಾಗಾಗಿ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರು ಈ ರೀತಿಯಾಗಿ ಪರಸ್ಪರವಾಗಿ ರಕ್ಷಕರಾಗಿ ಇರ್ತಾರೆ. ಆದ್ರೆ ಎಲ್ಲರೂ ಯಾವಾಗ್ಲೂ ರಕ್ಷಕರಾಗಿರೋದಿಲ್ಲ, ಒಂದೊಂದು ಅವಸ್ಥೆಯಲ್ಲಿ ಒಬ್ಬೊಬ್ಬರು ಅಂತ ಇರ್ತಾರೆ. ಆದ್ರೆ ಈ ಎಲ್ಲ ಅವಸ್ಥೆಯಲ್ಲಿಯೂ ಅನುಸ್ಯೂತವಾಗಿ ರಕ್ಷಕನಾಗಿರುವಂತಹ ವ್ಯಕ್ತಿ ಯಾರು? ನಮಗೆ ಆ ವ್ಯಕ್ತಿಯ ಬಗ್ಗೆ ಉಪದೇಶವನ್ನು ಕೊಡಿ. ಯಾಕೆ ಅಂತಂದ್ರೆ ಅಂತಹ ವ್ಯಕ್ತಿಯನ್ನು ತಿಳಿಯಬೇಕು ಎಂಬಂತಹ ಉತ್ಕಟವಾದಂತಹ ಭಾವನೆ ನಮ್ಮಲ್ಲಿ ಬೇರೂರಿ ಬಿಟ್ಟಿದೆ. ಆ ವ್ಯಕ್ತಿಯ ಬಗ್ಗೆ ಅರಿವನ್ನು ನಾವು ಪಡಿಬೇಕು ಅಂತ ಈ ತತ್ವದ ಜ್ಞಾನವನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ಕಪಿಲ ಋಷಿಗಳ ಆಶ್ರಮಕ್ಕೆ ನಾನು ಹೊರಟಿದ್ದೇನೆ. ತದ್ಬ್ರೂಹ್ಯ ಸಂಗೋ ಜಡವನ್ನಿಗೂಢ ವಿಜ್ಞಾನ ವೀರ್ಯೋ ವಿಚರಸ್ಯ ಪಾರಃ ವಚಾಂಸಿ ಯೋಗಗ್ರಥಿತಾನಿ ಸಾಧೋ ನನಃ ಕ್ಷಮಂತೆ ಮನಸಾ ವಿಭೇತ್ತುಂ. ನೀವು ಅನೇಕ ನನ್ನ ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ. ನಿಮ್ಮ ಜ್ಞಾನದ ಪ್ರಭಾವ ನೀವು ಹೊರಗಡೆಯಲ್ಲಿ ನೋಡಿದ್ರಿ ಅಂತಂದ್ರೆ ನಿಮ್ಮನ್ನು ನೋಡಿದ್ರೆ ಗೊತ್ತೇ ಆಗೋದಿಲ್ಲ. ಎಷ್ಟೋ ಜನ ಅಯ್ಯೋ ನೀವ ಆ ದೊಡ್ಡ ವ್ಯಕ್ತಿಗಳು, ನಾವು ಹೇಗೋ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ, ನಿಮ್ಮನ್ನು ನೋಡಿದ್ರೆ ಆ ರೀತಿಯಾಗಿ ಇಲ್ಲ ಅಂತ ನಾವೆಲ್ಲ ಅಂದುಕೊಳ್ಳೋದು ಕಂಡಿದೆ. ಎಷ್ಟೋ ಜನರನ್ನು ನೋಡಿದಾಗ ಅಯ್ಯೋ ನಾ ಈ ವ್ಯಕ್ತಿಗಳ ಬಗ್ಗೆ ಏನೋ ಅಂತ ಅಂದುಕೊಂಡಿದ್ದೆ, ಈ ವ್ಯಕ್ತಿಗಳು ನೋಡ್ಲಿಕ್ಕೆ ಹಾಗೆ ಕಾಣೋದೇ ಇಲ್ಲಲ್ಲ ಅಂತ ಅನೇಕ ಬಾರಿ ನಾವು ಯೋಚನೆ ಮಾಡ್ತೇವೆ. ಹಾಗಿದ್ದಾಗ ನೀವು ಸರ್ವಸಂಗ ಪರಿತ್ಯಾಗ ಮಾಡಿಕೊಂಡು ತಿರುಗಾಡ್ತಾ ಇದ್ದೀರಿ. ನಮ್ಮಂತಹ ವ್ಯಕ್ತಿಗಳಿಗೆ ನೀವು ಜ್ಞಾನವನ್ನು ಉಪದೇಶ ಕೊಡುವಂಥವ್ರು. ನಿಮ್ಮ ಮಾತುಗಳು ಅತ್ಯಂತ ಅರ್ಥಗರ್ಭಿತವಾಗಿದೆ, ಆದ್ರೂ ನಮ್ಮ ತಲೆಯಲ್ಲಿ ಇಳಿತಾ ಇಲ್ಲ. ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಮೊದಲಿಗೆ ನಾನು ಯಾವುದಕ್ಕೋಸ್ಕರ ಹೋಗ್ತಾ ಇದ್ದೇನೆ ಅನ್ನೋದನ್ನ ಹೇಳಿಬಿಡ್ತೇನೆ ಅಂತ ಹೇಳಿ ಕಪಿಲ ಋಷಿಗಳ ಆಶ್ರಮಕ್ಕೆ ಈ ಒಂದು ಪ್ರಶ್ನೆ ಇದೆ. ಸಂಸಾರದಲ್ಲಿ ನಮಗೆ ರಕ್ಷಕನಾದವನು ಯಾರು? ನೋಡಿ,
ಸಂಸಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಜನ್ಮದಲ್ಲಿ ಅಂತ ಇಲ್ಲ. ಈ ಒಂದು ಜನ್ಮದಲ್ಲಿಯೇ ಒಬ್ಬ ರಕ್ಷಕ ನಮಗಿಲ್ಲ, ಅನೇಕ ಜನ ರಕ್ಷಕರು ನಮಗಿರ್ತಾರೆ. ಅವ್ರು ಕೇಳ್ತಾ ಇರೋದು ಸಂಸಾರದಲ್ಲಿ ಒಂದು ಜನ್ಮ ಅಲ್ಲ, ಇನ್ನೊಂದು ಜನ್ಮ ಅಲ್ಲ, ಇನ್ನೊಂದು ಜನ್ಮ ಅಲ್ಲ, ಲಕ್ಷ ಲಕ್ಷ ಜನ್ಮಗಳನ್ನು ನಾವು ಪಡೆದಿರ್ತೇವೆ. ಅನೇಕ ಯೋನಿಗಳಲ್ಲಿ ಹುಟ್ಟಿರ್ತೇವೆ. ಅನೇಕ ಶರೀರಗಳನ್ನ ಪಡೆದಾಗ, ಅನೇಕ ಶರೀರಗಳನ್ನು ಪಡೆದು ನಾನಾ ವಿಧವಾದಂತಹ ಪ್ರಾಣಿಗಳಾಗಿ ಪಕ್ಷಿಗಳಾಗಿ ಹುಟ್ಟಿ ಬಂದಾಗ ನಮಗೆ ರಕ್ಷಕರಾಗಿರುವಂತಹ ವ್ಯಕ್ತಿಗಳು ಯಾರೋ? ಆ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿದೆ. ಆ ಪ್ರಶ್ನೆಗೆ ಉತ್ತರವನ್ನು ಬಯಸಿ ನಾನು ಹೊರಡ್ತಾ ಇದ್ದೇನೆ. ಅಹಂಚ ಯೋಗೇಶ್ವರ ಮಾತ್ಮತತ್ವ ವಿದಾಂ ಮುನೀನಾಂ ಕಪಿಲಂ ಗುರುಂ ವೈ ಪ್ರಷ್ಟುಂ ಪ್ರವೃತ್ತ ಕಿಮಿಹಾರಣಂ ಯತ್ ಸಾಕ್ಷಾತ್ ಧರಿಂ ಧ್ಯಾನ ಕಲಾವತೀರ್ಣಂ. ಪರಮಾತ್ಮನೇ ಸಾಕ್ಷಾತ್ತಾಗಿ ದೇವಹೂತಿಯ ಮಗನಾಗಿ ಕಪಿಲ ರೂಪಿಯಾಗಿ ಅವತಾರ ಮಾಡಿದ್ದಾನೆ. ಅವನ ಬಳಿಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬೇಕು ಎಂಬ ಉದ್ದೇಶದಿಂದ ಹೊರಟಿದ್ದೇನೆ. ಆದರೆ ನನಗೆ ನೀನು ಎದುರುಗಡೆಯಲ್ಲಿ ಬಂದು ನಿಂತು ನೀನು ಮಾಡ್ತಾ ಇರುವಂತಹ ಪ್ರಶ್ನೆಗಳು, ನೀನು ಕೊಟ್ಟಂತಹ ಉತ್ತರಗಳು, ನಿನ್ನ ವರ್ತನೆಗಳು, ಇದೆಲ್ಲವನ್ನ ನೋಡ್ತಾ ಇದ್ರೆ ನನ್ನ ಮನಸ್ಸಿನಲ್ಲಿ ಒಂದು ತರದ ಭಾವನೆ ಬರ್ತಾ ಇದೆ. ಒಂದು ವೇಳೆ ನೀನೇನೋ ಕಪಿಲ ಮುನಿ. ಲೋಕದಲ್ಲೆಲ್ಲ ರಾಜರೆಲ್ಲ ಗುಪ್ತಚರರನ್ನೇ ಇಟ್ಕೊಂಡಿರ್ತಾರೆ, ಎಲ್ಲರ ಮಧ್ಯದಲ್ಲೇ ಇರ್ತಾರೆ, ಇದ್ದೂ ಇರದಂತೆ ಇರ್ತಾರೆ. ಇದ್ದೂ ಇರದಂತೆ ಇದ್ದು ಅವರಿಗೆ ಬೇಕಾದಂತಹ ಎಲ್ಲ ಕರ್ಮಗಳನ್ನು ಕೂಡ ಮಾಡಿಸಿ ಕೊಡ್ತಾ ಇರ್ತಾರೆ. ಮಾಡಿಸಿ ಕೊಟ್ಟು ಅವರು ಹೇಳ್ತಾ ಇದ್ದಾರೆ, ಅಯ್ಯೋ ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ, ನಮಗೆ ಇದಕ್ಕಾಗಿತ್ತು ಅದು ಬೇಕಾಗಿತ್ತು ಅಂತ ಪ್ರಜೆಗಳೆಲ್ಲ ವಿಚಾರ ಮಾಡ್ತಾ ಇರಬೇಕಾದ್ರೆ ಗುಪ್ತಚರರೆಲ್ಲ ಬಂದು ರಾಜನಿಗೆ ಆ ವಿಷಯಗಳನ್ನು ಮುಟ್ಟಿಸಿ ಪ್ರಜೆಗಳ ಅಹವಾಲನ್ನ ರಾಜನಿಗೆ ಮುಟ್ಟಿಸುವ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಪ್ರಜೆಯ ಸ್ವಭಾವ ಎಂತಹದ್ದು, ಈ ಪ್ರಜೆ ನಾನು ಕೊಡುವಂತಹ ಮಾನ್ಯತೆಗೆ ಅರ್ಹನಾಗಿದ್ದಾನೋ ಇಲ್ಲೋ, ಶಿಕ್ಷೆಯನ್ನು ಕೊಡಬೇಕು ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಗುಪ್ತಚರರೆಲ್ಲ ಸಂಚಾರ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಕಪಿಲ ಋಷಿಯೂ ಕೂಡ ನಮಗೆ ಜ್ಞಾನವನ್ನು ಪಡೆಯುವಂತಹ ಯೋಗ್ಯತೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡುವ ಉದ್ದೇಶದಿಂದ ನಿನ್ನರ ವೇಷವನ್ನು ತಾಳಿಕೊಂಡು ಬಂದಿದ್ದಾನೋ ಏನೋ ಅಂತ ನಮಗೆ ಯೋಚನೆ ಬರ್ತಾ ಇದೆ. ಯಾಕೆ ಅಂದ್ರೆ ಸಾಮಾನ್ಯ ಜನರು ಯಾರೂ ಈ ತರದ ಮಾತುಗಳನ್ನು ಆಡೋದಿಲ್ಲ. ಅಂತಹ ಜನರಿಗೆ ಈ ಮಾತೇ ತಲೆಯಲ್ಲಿ ಹೋಗೋದಿಲ್ಲ. ಇವನೇನೋ ಕೆಲಸವನ್ನು ಹೇಳಿದಾನೆ, ಒಂದಿಷ್ಟು ದೂರ ನಡ್ಕೊಂಡು ಹೋದ್ರೆ ಒಂದಿಷ್ಟು ಸಂಬಳ ಸಿಗತ್ತೆ, ಆಯ್ತು ಬದುಕಿದ್ರೆ ಆಯ್ತು, ದಿವ್ಸಕ್ಕೆ ಒಂದಿಷ್ಟು ಕಾಸಾಯ್ತು ಅಂತ ನಡೆದುಕೊಂಡು ಹೋಗ್ಬಿಡ್ತಾರೆ. ನೀನ್ ಆ ರೀತಿಯಾಗಿಲ್ಲ. ರಾಜನಿಗೆ ಪ್ರತ್ಯುತ್ತರವನ್ನು ಕೊಡುವಂತಹ ಧೈರ್ಯವನ್ನೂ ಯಾರು ಮಾಡೋದಿಲ್ಲ, ಪ್ರತ್ಯುತ್ತರವನ್ನು ಕೊಟ್ಟಿದ್ದಿ. ಹಾಗಾಗಿ ನನಗೆ ಯೋಚನೆ ಮನಸ್ಸಿನಲ್ಲಿ ಮೂಡ್ತಾ ಇದೆ, ದುಷ್ಟನಾದಂತಹ ಜನರಾದಾದ್ರೂ ಇದ್ರು ಅಂತಂದ್ರೆ ಅವರಿಗೆ ತತ್ವಜ್ಞಾನವನ್ನು ಕಸಿದುಕೊಂಡು ತತ್ವಜ್ಞಾನ ಯೋಗ್ಯರಾದಂತಹ ವ್ಯಕ್ತಿಗಳಿಗೆ ಮಾತ್ರ ತತ್ವೋಪದೇಶವನ್ನು ಕೊಡುವ ಉದ್ದೇಶದಿಂದ ಸಂಚಾರ ಮಾಡ್ತಾ ಇರುವಂತಹ ಕಪಿಲ ಋಷಿಯೇ ಏನು ನೀನು ಅಂತ ಕೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಾವೆಲ್ಲ ಸಂಸಾರದಲ್ಲಿ ಆಸಕ್ತರಾಗಿದ್ದೇವಪ್ಪ. ನಮಗೆ ನಿಮ್ಮಂತಹ ಯೋಗೇಶ್ವರರ ಸ್ಥಿತಿ ತಿಳಿಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮಂತಹ ಸ್ಥಿತಿಯನ್ನ ಪಡೆದಂತಹ ಜೀವರು ಯಾರಿದ್ದಾರಲ್ಲ ಅವರನ್ನ ನಾವು ಕಣ್ಣಿನಿಂದ ನೋಡ್ಲಿಕ್ಕೂ ಗೊತ್ತಾಗೋದಿಲ್ಲ. ಕಂಡ್ರು ನಮಗೆಲ್ಲ ನಾ ಹೇಳಿದ್ದೇನೆ, ಕೋಲಾರದ ಬಳಿಯಲ್ಲಿ ಹೋಗಿ ಅಥವಾ ಆಫ್ರಿಕಾ ಖಂಡಗಳಲ್ಲೋ ಅಥವಾ ಎಲ್ಲೆಲ್ಲಿ ವಜ್ರಗಳೆಲ್ಲ ಸಿಗತ್ತೋ, ಅಮೂಲ್ಯವಾದಂತಹ ರತ್ನಗಳು, ಮುತ್ತು, ಬಂಗಾರ, ಬೆಳ್ಳಿ ಎಲ್ಲ ಸಿಗುವಂತಹ ಭೂಮಿಯನ್ನು ಹೋಗಿ ನೋಡಿದ್ರು ನಮಗ್ ಕಾಣೋದೇನು ಅಂತಂದ್ರೆ ಮಣ್ಣು ಅಷ್ಟೇ, ಕಲ್ಲುಗಳು ಅಷ್ಟೇ. ನಮಗಲ್ಲಿ ಬಂಗಾರವೂ ಕಾಣೋದಿಲ್ಲ, ಬೆಳ್ಳಿಯೂ ಕಾಣೋದಿಲ್ಲ, ಅನರ್ಘ್ಯವಾದಂತಹ ರತ್ನಗಳು, ವಜ್ರ, ಮುತ್ತುಗಳು ಯಾವುದು ಕಾಣೋದಿಲ್ಲ. ನಮಗ್ ಕಾಣೋದೇನು ಅಂದ್ರೆ ಬರೀ ಉಸುಗು, ಮಣ್ಣು, ಕಲ್ಲು ಅಷ್ಟೇ. ಅದನ್ನ ತಿಳಿಯಬೇಕು ಅಂತಂದ್ರೆ ರತ್ನಶಾಸ್ತ್ರಜ್ಞ ಅಥವಾ ಭೂಶಾಸ್ತ್ರವನ್ನ ತಿಳಿದಂತಹ ವ್ಯಕ್ತಿ ಯಾರಿದ್ದಾನೋ ಅವನು ಮಾತ್ರ ಅವುಗಳನ್ನು ತಿಳಿಯಬಹುದು. ಅದರಂತೆ ನೀವು ಕೂಡ ಗುಪ್ತವಾದ ವೇಷವನ್ನ ಧರಿಸಿಕೊಂಡು ಈ ಇಡೀ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದೀರಿ. ನಿಮ್ಮ ಸ್ವಭಾವವನ್ನು ತಿಳಿಲಿಕ್ಕೆ ಯಾರಿಂದ ತಾನೇ ಸಾಧ್ಯ? ನಮ್ಮಂತಹ ಸಾಮಾನ್ಯ ವ್ಯಕ್ತಿಗಳು ನಿಮ್ಮನ್ನು ನೋಡಿದರೆ ಏನು ಅಂತ ಅಂದುಕೊಂಡೆವು. ಅಯ್ಯೋ ಯಾರೋ ಒಬ್ಬನು ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಅಂತ ಬಂದಿದ್ದಾನೆ, ಬದುಕ್ತಾ ಇದ್ದಾನೆ, ಬದುಕಲಿ ಬಿಡು, ಅವನ ಕಡೆಯಿಂದ ಸ್ವಲ್ಪ ಕೆಲಸ ಮಾಡಿಸಿಕೊಂಡು ಆಯ್ತು ಅಂತ
ನಾವು ತಿಳಿದುಕೊಂಡು ಬಿಡ್ತೇವೆ, ನಿಮ್ಮ ಸ್ವಭಾವದ ಬಗೆಗಿನ ಪೂರ್ಣವಾದಂತಹ ಅರಿವು ನಮಗುಂಟಾಗೋದಿಲ್ಲ. ಹಾಗಾಗಿ ನಮಗೋಸ್ಕರ ಅಂತ ನಿಮ್ಮ ಸ್ವರೂಪ ಏನು ಅಂತ ತಿಳಿಸಿಕೊಡಿ ಅಂತ ಅದನ್ನ ಕೇಳಿ ಆದ್ಮೇಲೆ ರಹುಗಣರಾಜ ತನ್ನ ಪ್ರಶ್ನೆಯನ್ನ ಇವ್ರ ಮುಂದೆ ಇಡ್ತಾನೆ. ನಾವು ನಿನ್ನೆ ಋಷಿಗಳೆಲ್ಲ ಹೇಳ್ತಾ ಇದ್ದಂತಹ ಮಾತುಗಳನ್ನ ಗಮನಿಸಿದ್ದೇವೆ. ಭರತ, ಜಡ ಭರತ, ನಾನು ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋಗ್ತಾ ಇಲ್ಲ, ನನ್ನಲ್ಲಿರುವ ಪರಮಾತ್ಮ ಎದುಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ನೀನೆಲ್ಲ ನನಗೆ ಶಿಕ್ಷೆಯನ್ನು ಕೊಡ್ತಿ ಅಂತಂದ್ ಹೇಳಿದ್ರೆ, ಅಥವಾ ನನ್ನ ದೇಹಕ್ಕೆ ದಂಡನೆಯನ್ನು ಕೊಡ್ತಿ ಅಂತಂದ್ ಹೇಳಿದ್ರೆ ಅದು ಹಿಟ್ಟನ್ನು ಕುಟ್ಟದ ಹಾಗಾಗತ್ತೆ. ನೀ ನನಗೇನು ಹಂಗಿಸಿದ್ರು ಕೂಡ ನನಗೇನು ತಾಕೋದಿಲ್ಲ, ಯಾಕೆಂದ್ರೆ ಶರೀರದ ಮೇಲೆ ಅಭಿಮಾನ ನನಗಿಲ್ಲ ಅಂತೆಲ್ಲ ಹೇಳಿದರೆ ನಿಮ್ಮ ಉತ್ತರಗಳ ಮೇಲೆ ಮತ್ತೆ ಪ್ರಶ್ನೆ ಇದೆ. ರಾಜ ಮಾಡಿದ ಆಕ್ಷೇಪಕ್ಕೆ, ವ್ಯಂಗ್ಯವಾದ ಮಾತುಗಳಿಗೆ ಉತ್ತರವನ್ನು ಕೊಟ್ಟಿದ್ದಾನೆ ಜಡಭರತ. ಆ ಉತ್ತರದ ಮೇಲೆ ಮತ್ತೆ ಮುಂದುವರಿದಂತಹ ಪ್ರಶ್ನೆಗಳನ್ನ ರಹುಗಣ ರಾಜ ಕೇಳ್ತಾನೆ. ನಮ್ಮೆಲ್ಲರಿಗೂ ಆ ಪ್ರಶ್ನೆ ಬಂದಿರತ್ತೆ, ನಾನು ಹೊತ್ಕೊಂಡು ಹೋಗ್ತಾ ಇರೋದಲ್ಲ, ಹಾಗಾದ್ರೆ ನಾವೆಲ್ಲ ಹೇಳ್ಬಿಡ್ತೇವೆ, ನಾನು ಯಾವ ಕೆಟ್ಟ ಕೆಲಸವನ್ನು ಮಾಡ್ತಾ ಇಲ್ಲ, ನಾನು ಯಾರನ್ನು ಕೊಲೆ ಮಾಡ್ತಾ ಇಲ್ಲ, ನಾನು ಯಾರ್ದನ್ನು ಕಳ್ಳತನ ಮಾಡ್ತಾ ಇಲ್ಲ, ನನ್ನೊಳಗಡೆ ಇರೋ ಪರಮಾತ್ಮ ಕಳ್ಳತನ ಮಾಡ್ತಾ ಇದ್ದಾನೆ, ಕೊಲ್ತಾ ಇರೋದು ನನ್ನೊಳಗಡೆ ಇರುವ ಪರಮಾತ್ಮ, ನಾ ಈ ಕೆಟ್ಟ ಕೆಲಸ ಮಾಡ್ತಾ ಇರೋದಲ್ಲ, ನನ್ನ ಒಳಗಡೆ ಇರುವಂತಹ ಕೆಟ್ಟ ಪರಮಾತ್ಮ ಈ ಕೆಟ್ಟ ಕೆಲಸ ಮಾಡ್ತಾ ಇರೋದು ಹೇಳ್ಬಹುದಲ್ಲ. ಹಾಗಾದ್ರೆ ಎಲ್ಲರೂ ಕೂಡ ತಪ್ಪಿನಿಂದ ತಪ್ಪಿಸಿಕೊಳ್ಳಿಕ್ಕೆ, ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೆ, ಜಾರಿಕೊಳ್ಳಿಕ್ಕೆ ದೊಡ್ಡ ಅವಕಾಶವಾಯಿತು. ಏನು ಇದಕ್ಕೆ ಉತ್ತರವನ್ನು ಕೊಡ್ತೀರಿ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆಗಳಿಗೆ ಅನೇಕ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಜಡಭರತ ಕೊಡ್ತಾನೆ. ಅದ್ಭುತವಾದಂತಹ ಸಂಭಾಷಣೆಯನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ